ಆತ್ಮೀಯ ಮುಖ್ಯೋಪಾಧ್ಯಾಯರಿಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ SATS MDM ಹೊಸ ಅಪ್ಲಿಕೇಶನ್ನನ್ನು ಹೇಗೆ ಡೌನ್ಲೋಡ್ ಮಾಡಿಕೊಳ್ಳಬೇಕು ಹಾಗೂ ಅಪ್ಡೇಟ್ ವರ್ಷನ್ನಲ್ಲಿ ಯಾವೆಲ್ಲ ಅಂಶಗಳನ್ನು ನಾವು ನೋಡುತ್ತೇವೆ ಹಾಗೂ ಈ ಒಂದೇ ಅಪ್ಲಿಕೇಶನ್ನಲ್ಲಿ ಮಕ್ಕಳು ಸ್ವೀಕರಿಸಿದ ಬಿಸಿ ಊಟ, ಹಾಲು, ಮೊಟ್ಟೆ, ಬಾಳೆಹಣ್ಣು ಹಾಗೂ ವಿಧಿ ಮಾಹಿತಿಯನ್ನು ನಾವು SATS MDM ಒಂದೇ ಅಪ್ಲಿಕೇಶನ್ನಲ್ಲಿ ಹಾಕಲು ಅವಕಾಶವನ್ನು ನೀಡಿದ್ದಾರೆ. ಆದ್ದರಿಂದ SATS MDM ಮೊಬೈಲ್ ಅಪ್ಲಿಕೇಶನನ್ನು ನಾವು ಮೊದಲು ಪ್ಲೇಸ್ಟೋರ್ಗೆ ಹೋಗಿ ಅಪ್ಡೇಟ್ ಮಾಡಿಕೊಳ್ಳಬೇಕು. ಅಪ್ಡೇಟ್ ಮಾಡಿಕೊಂಡ ನಂತರ SATS MDM ಅನ್ನು ಓಪನ್ ಮಾಡಿರಿ. ಈ ರೀತಿಯಾದಂತಹ ಹೊಸ ಡ್ಯಾಶ್ಬೋರ್ಡ್ ನಮಗೆ ಕಾಣಿಸುತ್ತದೆ. ಇಲ್ಲಿ MDM ಬೆನಿಫಿಷರಿ, ಸ್ಟೂಡೆಂಟ್ ಅಟೆಂಡೆನ್ಸ್ ಡ್ಯಾಶ್ಬೋರ್ಡ್, CCH ಅಟೆಂಡೆನ್ಸ್, CCH ಎಂಟ್ರಿ, SNF ಎಂಟ್ರಿ ಹಾಗೂ SNF ಪರ್ಚೇಸ್ ಎರಡು ಆಪ್ಷನ್ಗಳನ್ನು ಹೊಸದಾಗಿ ಆ್ಯಡ್ ಮಾಡಿದ್ದಾರೆ. ನಾವು ಇಲ್ಲಿ ಮೊದಲು ಅಟೆಂಡೆನ್ಸನ್ನು ಹಾಕಬೇಕಾಗುತ್ತದೆ. ಸ್ಟೂಡೆಂಟ್ ಅಟೆಂಡೆನ್ಸ್ ಡ್ಯಾಶ್ಬೋರ್ಡ್ ಮೇಲೆ ಕ್ಲಿಕ್ ಮಾಡಿರಿ. ಈ ರೀತಿಯಾದಂಥ ಒಂದು ಡ್ಯಾಶ್ಬೋರ್ಡ್ ಓಪನ್ ಆಗುತ್ತದೆ. ಈ ಡ್ಯಾಶ್ಬೋರ್ಡ್ನಲ್ಲಿ ತರಗತಿವಾರು ಮಕ್ಕಳ ದಾಖಲಾತಿ ಇರುತ್ತದೆ. ನಾವು 1ನೇ ತರಗತಿಯನ್ನು ತೆಗೆದುಕೊಳ್ಳೋಣ. 1ನೇ ತರಗತಿಯನ್ನು ತೆಗೆದುಕೊಂಡು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮಕ್ಕಳು ಬಿಸಿಯೂಟ ಹಾಗೂ ಹಾಲನ್ನು ಸ್ವೀಕರಿಸಿದ ಮಾಹಿತಿಯನ್ನು ಟಿಕ್ ಮಾರ್ಕ್ ಮಾಡುವುದರ ಮೂಲಕ ಸೆಲೆಕ್ಟ್ ಮಾಡಬೇಕು. ಯಾವ ಮಕ್ಕಳು ಬಿಸಿಯೂಟ ಹಾಗೂ ಹಾಲನ್ನು ಸ್ವೀಕರಿಸಿದ್ದಾರೆ ಆ ಮಕ್ಕಳ ಮುಂದೆ ಟಿಕ್ ಮಾರ್ಕ್ ಮಾಡಿರಿ. ನಂತರ ರೈಟ್ ಸೈಡ್ ರೈಟ್ ಕ್ಲಿಕ್ ಮೇಲೆ ಕ್ಲಿಕ್ ಮಾಡಿ. ಆರ್ ಯು ಶ್ಯೂರ್ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹಾಜರಾತಿಯನ್ನು ಹಾಕಿದಾಗ ರೆಡ್ ಕಲರ್ನಲ್ಲಿ ಇರುವಂತಹ ಮಾಹಿತಿಯು ಗ್ರೀನ್ ಕಲರ್ನಲ್ಲಿ ಬರುತ್ತದೆ. ಎಲ್ಲ ತರಗತಿ ಹಾಜರಾತಿಯನ್ನು ಹಾಕಿದ ಮೇಲೆ ಬ್ಯಾಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಾವು SNF ಎಂಟ್ರಿ ಮಾಡುವಕ್ಕಿಂತ ಮೊದಲು ನಾವು ಹಾಕಿದಂಥ ಅಟೆಂಡೆನ್ಸನ್ನು ಮೊದಲು ಸಿಂಕ್ ಮಾಡಬೇಕು. ಸಿಂಕ್ ಮಾಡದೆ ನಾವು SNF ಎಂಟ್ರಿಯನ್ನು ಹಾಕಲು ಬರುವುದಿಲ್ಲ. ಆದ್ದರಿಂದ ನಾವು ಅಟೆಂಡೆನ್ಸನ್ನು ಹಾಕಿದ ನಂತರ ಸಿಂಕ್ ಮಾಡಬೇಕು. ಸಿಂಕ್ ಮಾಡಲು ಬಲಗಡೆ 3 ಟಿಕ್ಕಿಯ ಮೇಲೆ ಕ್ಲಿಕ್ ಮಾಡಿ. ಸಿಂಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಅಪ್ಲೋಡ್ ಡಾಟಾ ಮೇಲೆ ಕ್ಲಿಕ್ ಮಾಡಿ. ಡೇಟಾ ಸಿಂಕ್ನೈಸ್ಡ್ ಸಕ್ಸಸ್ಫುಲಿ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಬ್ಯಾಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇವಾಗ SNF ಎಂಟ್ರಿ ಅಂದರೆ ಮೊಟ್ಟೆ ಮತ್ತು ಬಾಳೆಯನ್ನು ಸ್ವೀಕರಿಸಿದ ಮಕ್ಕಳ ಮಾಹಿತಿಯನ್ನು ಎಂಟರ್ ಮಾಡಲು ನಾವು SNF ಎಂಟ್ರಿ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ದಿನಾಂಕವಿರುತ್ತದೆ. ಸೆಲೆಕ್ಟ್ ಸ್ಟ್ಯಾಂಡರ್ಡ್ ಮೇಲೆ ಕ್ಲಿಕ್ ಮಾಡಿ ತರಗತಿಯನ್ನು ಆಯ್ಕೆ ಮಾಡೋಣ. ಫಾರ್ ಎಕ್ಸಾಂಪಲ್ 1ನೇ ತರಗತಿಯನ್ನು ತೆಗೆದುಕೊಳ್ಳೋಣ. 1ನೇ ತರಗತಿಯನ್ನು ತೆಗೆದುಕೊಂಡಾಗ ಇಲ್ಲಿ ಮಕ್ಕಳ ಸಂಖ್ಯೆ ಬರುತ್ತದೆ. ಇಲ್ಲಿ ಪ್ರೆಸೆಂಟ್ ಅಂತ ಇದೆ, ಅಂದರೆ ನಾವು ಈಗಾಗಲೇ ಅಟೆಂಡೆನ್ಸನ್ನು ಹಾಕಿ ಸಿಂಕ್ ಮಾಡಿದ್ದೇವೆ. ಆದ್ದರಿಂದ ಈ ಪ್ರೆಸೆಂಟ್ ಆದಂಥ ಮಕ್ಕಳಲ್ಲಿ ಎಷ್ಟು ಜನ ಎಗ್, ಬನಾನಾ ಹಾಗೂ ರೆಫ್ಯೂಸ್ಡ್ ಅಂದರೆ ಸೇರಿಸಿರುವುದಿಲ್ಲ ಅನ್ನೋದನ್ನು ನಾವು ಇಲ್ಲಿ ಕ್ಲಿಕ್ ಮಾಡಬೇಕು. ಇವಾಗ 1ನೇ ತರಗತಿಯಲ್ಲಿ ಎಲ್ಲ ಮಕ್ಕಳು ಎಗ್ ಪಡೆದುಕೊಂಡಿದ್ದರೆ ಪ್ರತಿ ಮಕ್ಕಳಿಗೂ ನಾವು ಎಗ್ ಮೇಲೆ ಕ್ಲಿಕ್ ಮಾಡಬೇಕು. ಇದರಲ್ಲಿ 2 ಮಕ್ಕಳು ಬನಾನಾ ತೆಗೆದುಕೊಂಡಿದ್ದರೆ ಬನಾನಾ ಮೇಲೆ ಕ್ಲಿಕ್ ಮಾಡಬೇಕು. ಈ ಪ್ರತಿ ಮಗು ಬಾಳೆಹಣ್ಣು ಅಥವಾ ಮೊಟ್ಟೆ ಸ್ವೀಕರಿಸಿದ ಮಾಹಿತಿಯನ್ನು ಇಲ್ಲಿ ಕ್ಲಿಕ್ ಮಾಡಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಇದೇ ರೀತಿ ಎಲ್ಲ ತರಗತಿಗಳನ್ನು ನಾವು ಎಂಟರ್ ಮಾಡಬೇಕು. ಇಲ್ಲಿ 2ನೇ ತರಗತಿಗೆ 2 ಮಕ್ಕಳನ್ನು ನಾವು ಅಟೆಂಡೆನ್ಸ್ ಹಾಕಿರುವುದಿಲ್ಲ. ಆದ್ದರಿಂದ ಆ ಮಕ್ಕಳಿಗೆ ನಾವು ಈ ದಿನ ಮೊಟ್ಟೆ ಅಥವಾ ಬಾಳೆಹಣ್ಣನ್ನು ವಿತರಿಸಲು ಬರುವುದಿಲ್ಲ. ಹೀಗೆ ನಾವು ಅಟೆಂಡೆನ್ಸನ್ನು ಸಿಂಕ್ ಮಾಡಿದ ಮೇಲೇ ನಾವು ಮೊಟ್ಟೆ ಅಥವಾ ಬಾಳೆಹಣ್ಣು ಸ್ವೀಕರಿಸಿದ ಮಾಹಿತಿಯನ್ನು ಎಂಟರ್ ಮಾಡಬೇಕು. 2ನೇ ತರಗತಿಗೆ ಸ್ವೀಕರಿಸಿದ ಮಾಹಿತಿಯನ್ನು ಎಂಟರ್ ಮಾಡಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿಯಾಗಿ ನಮ್ಮ ಶಾಲೆಯಲ್ಲಿರ್ತಕ್ಕಂಥ ಎಲ್ಲ ತರಗತಿಗಳ ಎಲ್ಲ ಮಕ್ಕಳ ಮೊಟ್ಟೆ ಮತ್ತು ಬಾಳೆಹಣ್ಣನ್ನು ವಿತರಿಸಿದ ಮಾಹಿತಿಯನ್ನು ಸಬ್ಮಿಟ್ ಮಾಡಿದ ಮೇಲೆ ಕೊನೆಗೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿಯಾಗಿ ನಾವು SNF ಎಂಟ್ರಿ ಆಪ್ಷನ್ನಲ್ಲಿ ಮಕ್ಕಳಿಗೆ ಮೊಟ್ಟೆ ಹಾಗೂ ಬಾಳೆಹಣ್ಣು ವಿತರಿಸಿದ ಮಾಹಿತಿಯನ್ನು ಎಂಟರ್ ಮಾಡಬೇಕು. ನೆಕ್ಸ್ಟ್ ಆಪ್ಷನ್ನಲ್ಲಿ SNF ಪರ್ಚೇಸ್ ಇದರ ಮೇಲೆ ಕ್ಲಿಕ್ ಮಾಡಿ. ಹಾಗಾದರೆ ನಾವು ಈ ದಿನ ಶಾಲೆಗೆ ಎಷ್ಟು ಮೊಟ್ಟೆ ಅಥವಾ ಬಾಳೆಹಣ್ಣು ಖರೀದಿ ಮಾಡಿದ್ದೇವೆ ಅನ್ನುವುದನ್ನು ನಾವು ಎಂಟರ್ ಮಾಡಲು ಕೆಳಗಡೆ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಡೇಟ್ ಮೇಲೆ ಕ್ಲಿಕ್ ಮಾಡಿ. ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿ. ಬಾಳೆಹಣ್ಣು ಖರೀದಿಸಿದ ಸಂಖ್ಯೆಯನ್ನು ಎಂಟರ್ ಮಾಡಿ. ಪ್ರೈಸ್ ಎಂಟರ್ ಮಾಡಿ. ಅಲ್ಲಿ ಆಟೋಮೆಟಿಕ್ಕಾಗಿ ಟೋಟಲ್ ಅಮೌಂಟ್ ತೆಗೆದುಕೊಳ್ಳುತ್ತದೆ. ಇವಾಗ ಎಗ್ ಕಾಲಮ್ನಲ್ಲಿ 57 ಹಾಕಿದಾಗ ಮುಂದೆ ಪ್ರೈಸ್ ಕಾಲಮ್ನಲ್ಲಿ ಪ್ರತಿ ಮೊಟ್ಟೆಗೆ 6 ಎಂದು ಹಾಕಿದಾಗ ಮುಂದೆ 340 ಆ ಸಂಖ್ಯೆ ಆಟೋಮೆಟಿಕ್ಕಾಗಿ ಅಲ್ಲಿ ಟೋಟಲ್ ಆಗಿ ತೆಗೆದುಕೊಳ್ಳುತ್ತದೆ. ನಂತರ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಪ್ಲೀಸ್ ಆ್ಯಡ್ ಬನಾನಾ ಕ್ವಾಂಟಿಟಿ ಅಂತಲೂ ತೋರಿಸ್ತಾ ಇದೆ. ನಾವು ಬನಾನಾ ಖರೀದಿ ಮಾಡದೇ ಇದ್ದರೂ ಕೂಡ 0 ಎಂದು ಹಾಕಿ ನಾವು ಸಬ್ಮಿಟ್ ಮಾಡಬೇಕಾಗುತ್ತದೆ. ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಡೇಟಾ ಸೇವ್ಡ್ ಸಕ್ಸಸ್ಫುಲಿ ಎಂದು ಬರುತ್ತದೆ. ನಾವು ಚೆಕ್ ಮಾಡಿಕೊಳ್ಳಲು ಫ್ರಾಮ್ ಡೇಟ್ ಟು ಡೇಟ್ ಸೆಲೆಕ್ಟ್ ಮಾಡಿದಾಗ ನಾವು ಈ ದಿನ ಖರೀದಿ ಮಾಡಿದಂತಹ
ಬಾಳೆಹಣ್ಣು ಮತ್ತು ಮೊಟ್ಟೆ ಮಾಹಿತಿಯು ಇಲ್ಲಿ ಡಿಸ್ಪ್ಲೇ ಆಗುತ್ತದೆ. ಈ ರೀತಿಯಾಗಿ ಒಂದೇ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಮಕ್ಕಳಿಗೆ ಬಿಸಿಯೂಟ, ಹಾಲು, ಮೊಟ್ಟೆ, ಬಾಳೆಹಣ್ಣು ವಿತರಿಸಿದ ಮಾಹಿತಿಯನ್ನು ಹಾಗೂ ಮೊಟ್ಟೆ ಅಥವಾ ಬಾಳೆಹಣ್ಣು ಖರೀದಿಸಿದ ಮಾಹಿತಿಯನ್ನು ಎಂಟರ್ ಮಾಡಬೇಕು ಎಂದು ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು.